ಮಧ್ಯವರ್ತಿಗಳ ಭಾಗಿದಾರಿಕೆ ಇಲ್ಲದೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಹಣ್ಣು ತರಕಾರಿ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ರೈತ ಸಂತೆ ಆರಂಭವಾಗಿದ್ದು, ಇದರಿಂದ ಅನ್ನದಾತನಿಗೂ ಅನುಕೂಲವಾಗಲಿದ್ದು ಗ್ರಾಹಕರ ಮುಖದಲ್ಲೂ ಮಂದಹಾಸಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ರೈತರಿಂದ ನೇರ ಮಾರಾಟ ವ್ಯವಸ್ಥೆಯ ರೈತ ಸಂತೆ ರಾಯಚೂರಿನಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭವಾಗಿದೆ. ರೈತರು ಬೆಳೆದಿರುವ ತಾಜಾ ತರಕಾರಿ, ಹಣ್ಣುಗಳು, ಸಿರಿಧಾನ್ಯ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ರೈತ ಸಂತೆ ಸಹಕಾರಿಯಾಗಿದೆ. ವಿಶೇಷವಾಗಿ ವಾಯುವಿಹಾರಕ್ಕೆ ಬರುವ ಗ್ರಾಹಕರನ್ನು ಸೆಳೆಯುವ ದೃಷ್ಟಿಯಿಂದ ರೈತ ಸಂತೆಯನ್ನು ಆರಂಭಿಸಲಾಗಿದ್ದು, ಖರೀದಿಗೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ಮಧ್ಯವರ್ತಿಗಳಿಗೆ ಅವಕಾಶ ನೀಡದೆ ರೈತರಿಂದ ನೇರ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ರೈತರಿಗೂ ಅನುಕೂಲವಾಗಿದ್ದು, ಗ್ರಾಹಕರು ಆರೋಗ್ಯ ದೃಷ್ಟಿಯಿಂದ ಉತ್ತಮ ಗುಣಮಟ್ಟದ ತರಕಾರಿ, ಹಣ್ಣು ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ಖರೀದಿಸಲು ಪೂರಕವಾಗಿದೆ. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಆರ್ ಕುರುಬರ, ರೈತರಿಂದಲೇ ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕೆಂಬ ಬಹುದಿನಗಳ ಕನಸು ರೈತರ ಸಂತೆಯೊಂದಿಗೆ ನನಸಾಗಿದೆ. ರೈತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಇಲ್ಲಿ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಸಹೋದ್ಯೋಗಿ ಮಿತ್ರರು ಕೆವಿಕೆ ಡಾಕ್ಟರ್ ತಿಮ್ಮಣ್ಣ ನಾಯಕ ಅವರ ಒಂದು ನೇತೃತ್ವದಲ್ಲಿ, ಯಾಕಂದರೆ ನಮ್ಮ ಕೆವಿಕೆಗೆ ಮತ್ತು ರೈತರಿಗೆ ಹೆಚ್ಚು ಒಂದು ನೇರ ಒಂದು ಸಂಪರ್ಕ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನೇನು ಉತ್ಪಾದನೆಗಳಾಗ್ತವೋ ಅವನು ರೈತರಿಗೆ ನೇರವಾಗಿ ಮುಟ್ಟಿಸ್ಬೇಕನ್ನೋದು ಒಂದು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಾಕಿಕೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ರೈತರಿಗೆ ಇದರಿಂದ ಲಾಭ ಡೈರೆಕ್ಟಾಗಿ ಸಿಗಲಿ ಮತ್ತು ನಮ್ಮ ಕನ್ಸ್ಯೂಮರ್ಸ್ಗೆ ಅವ್ರಿಗೇನಿದೆ ಒಳ್ಳೆ ಕ್ವಾಲಿಟಿ ಒಂದು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಂಡಿಯಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ತಿಮ್ಮಣ್ಣ, ರೈತ ಸಂತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ತರಕಾರಿ ಮಾತ್ರವಲ್ಲದೆ ರಾಸಾಯನಿಕ ಮುಕ್ತ ಬೆಲ್ಲ, ಗಾಣದ ಎಣ್ಣೆ, ಕಾಡು ಜೇನುತುಪ್ಪ ಹಾಗೂ ಸಾವಯವ ಸಿರಿಧಾನ್ಯಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ರೈತ ಸಂತೆಯಲ್ಲಿ ಭಾಗವಹಿಸಿ ಅದನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರು ಏನಂತಂದ್ರೆ ಬೆಳಗ್ಗೆಯಿಂದ ನಾವು ಭಾಳಷ್ಟು ಜನ ಇಲ್ಲಿ ನಮ್ಮ ಯೂನಿವರ್ಸಿಟಿಗೆ ವಾಕಿಂಗ್ ಬರೋರು, ಡಾಕ್ಟರ್ಗಳಿರ್ಬೋದು, ಅವ್ರದ್ದು ಒಂದು ಬೇಡಿಕೆ ಏನಂತಂದರೆ ನೀವು ಇದನ್ನು ವೀಕ್ಲಿ ಮಾಡಿ ಅಥವಾ ವಾರಕ್ಕೊಮ್ಮೆ ಮಾಡಿ, ಜೈವಿಕವಾಗಿ ಬೆಳೆದಿರ್ತಕ್ಕಂಥ ಅಥವಾ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಒಂದು. ರೈತ ತಿಕ್ಕನ್ನಗೌಡ ಸಾವಯವದಲ್ಲಿ ಬೆಳೆದಿರುವ ದಸೇರಿ ಮತ್ತು ಬೇನಿಶಾ ಎಂಬ 2 ತಳಿಯ ಮಾವು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದು, ಬೆಲೆಯೂ ಕಡಿಮೆ ಇದೆ ಎಂದರು. ನಂದು ಮಾವು ಇದೆ ಸರ್, 2 ವೆರೈಟಿ ಇದೆ. ಒಂದು ದಸೇರಿ, ಇನ್ನೊಂದು ಬೆನಿಶನ್ ಸರ್. ಮತ್ತು ಹಿಮಾಯತು ಕೂಡ ಇದೆ, ನಾನು ತಂದಿಲ್ಲ. ತುಂಬ ಸಂತೋಷ. ಇಷ್ಟು ದಿನಕ್ಕೆ ನಮ್ಮ ರಾಯಚೂರಿನಲ್ಲಿ ಮಾವಿನ ಸಂತೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಂಡದಕ್ಕೆ, ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಳ್ಳೋದಕ್ಕೆ ಬಹಳ ಸಂತೋಷ ಆಗ್ತದೆ ಸರ್. ಮಾರಾಟಗಾರ ರಮೇಶ್ ಯಾದವ್, ನೇರವಾಗಿ ರೈತರಿಂದ ಗ್ರಾಹಕರಿಗೆ ಉತ್ಪನ್ನಗಳನ್ನು ತಲುಪಿಸುವುದು ಉತ್ತಮ ವಿಧಾನವಾಗಿದ್ದು, ರೈತರಿಗೆ ಲಾಭವಾಗಲಿದೆ ಎಂದು ಹೇಳಿದರು. ನೇರವಾಗಿ ದಿನ ಫ್ರೆಶ್ ಆಗಿ ತರ್ತಕ್ಕಂಥ ತರಕಾರಿ ಬೀಜ ಆಯಿತು, ಹಣ್ಣು ಆಯಿತು, ಈಗ ನೇರವಾಗಿ ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಸ್ವಚ್ಛದಾಗಿ ಸಿಗುತ್ತೆ ಅಂತೇಳಿ ನಮ್ಮ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಮಾಡಿದಕ್ಕೆ, ಈ ಕಾರ್ಯಕ್ರಮ ಮಾಡಿದಕ್ಕೆ ತುಂಬ ಸಂತೋಷ. ಸ್ಥಳೀಯರಾದ ಬಸಯ್ಯ, ರೈತರೇ ನೇರವಾಗಿ ಮಾರಾಟ ಮಾಡುತ್ತಿರುವುದರಿಂದ ನಮಗೆ ಕಡಿಮೆ ಬೆಲೆಗೆ ಉತ್ಪನ್ನಗಳು ಸಿಗುತ್ತಿವೆ ಎಂದರು. ಅಂದರೆ ರೈತರ ಕಡೆಯಿಂದ ನೇರ ಮಾರಾಟ ಇರೋದ್ರಿಂದ ನಮಗೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ. ನಮಗೆ ಯಾವ್ದು ಬೇಕಾದರೂ ತಗೋಬೋದು. ರೈತರಿಗೆ ಒಂದು ಲಾಭ ಆಗ್ತದ, ಗ್ರಾಹಕರಿಗೂ ಲಾಭ ಆಗ್ತದ. ಇದ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಮಹಿಳಾ ಸಂಘದ ಸದಸ್ಯೆ ಅನುಸೂಯ, ನೈಸರ್ಗಿಕವಾಗಿ ತಯಾರಿಸಲಾದ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡುತ್ತಿದ್ದೇವೆ ಎಂದರು. ಚೆನ್ನಾಗಿ ರೆಸ್ಪಾನ್ಸ್ ಇದೆ ರೀ ಜನದ್ದು. ಈಗ ಹೆಲ್ತ್ ಕಾನ್ಸಿಯಸ್ ಭಾಳ ಜನಕ್ಕೆ ಮೂಡಿದೆ ರೀ. ನಮ್ಮ ನ್ಯಾಚುರಲ್ ಫುಡ್ಗೆ ಭಾಳ ರೆಸ್ಪಾನ್ಸ್ ಚೆನ್ನಾಗಿದೆ ರೀ. ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ವಾರ ವಾರ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಕತ್ತೀವಿ ರೀ
ಅವರು ತಿಂಗಳಿಗೊಂದಿನ ಅಂತೇಳಿ ನಮ್ಮನ್ನು ಕರೆದಾರ ಇಲ್ಲಿ. ಇಲ್ಲ ರೆಸ್ಪಾನ್ಸ್ ಚೆನ್ನಾಗೈತೆ, ವಾರ ವಾರ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೇಳಕತ್ತೀವಿ. ಒಟ್ಟಾರೆಯಾಗಿ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ವ್ಯವಸ್ಥೆಯಾದ ರೈತ ಸಂತೆಯನ್ನು ಪ್ರಾಯೋಗಿಕವಾಗಿ ಆರಂಭಿಸಿರುವುದರಿಂದ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುವ ಜೊತೆಗೆ ಗ್ರಾಹಕರಿಗೂ ಅನುಕೂಲವಾಗಲಿದೆ.